ಹಾಯ್ ಗಾಯ್ಸ್, ಇವಾಗ ಎದ್ದಿದ್ದೀನಿ ನಾನು. ಇವಾಗ ನೀವು ಟೈಮ್ ನೋಡ್ಬೋದು, 6 ಗಂಟೆ ಆಗ್ತಾ ಬಂತು. ಸೊ ಮಮ್ಮಿಯವರೆಲ್ಲ ಬೇಗನೆ ಎದ್ದಿದ್ದಾರೆ, 4 ಗಂಟೆಗೆಲ್ಲ ಎದ್ದು ಏನೋ ಮಾಡ್ತಾಯಿದ್ರು. ಸೊ ತೋರಿಸ್ತೀನಿ ಬನ್ನಿ. ನಾನು ಎದ್ದೇನು ಮಾಡಿಲ್ಲ, ಇವಾಗ ಎದ್ದು ಬಂದೆ. ಮಮ್ಮಿ ಬೇಗ ಎದ್ದಿದ್ರು. ಸೊ ಎದ್ದು ಏನೇನೋ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮಮ್ಮ 6 ಗಂಟೆಗೆ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಈಗ ಇವ್ರನ್ನ ಎದ್ದೇಳಿಸ್ತೀನಿ. ಚಿನ್ನಿ ಹೇಳಪ್ಪ, ಹೇಳು. ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಬೆಳಗ್ಗೆನೆ. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದೆ, ರೆಡಿ ಆಗ್ತಾಯಿದ್ದೆ. ನಾನು ಮೇಕಪ್ ಏನು ಜಾಸ್ತಿ ಮಾಡಲ್ಲ, ಸಿಂಪಲ್ಲಾಗಿ ಒಂದು ಫೇರ್ ಆ್ಯಂಡ್ ಲವ್ಲಿ ಹಾಕ್ತೀನಿ. ಹಾಗೆ ನನ್ನ ಸ್ವಲ್ಪ ಐಬ್ರೋ ತಿನ್ನಾಗಿದೆ, ಹಾಗಾಗಿ ಐಬ್ರೋ ಬ್ರೌನ್ ಕಲರಲ್ಲೇ ಐಬ್ರೋ ಪ್ಯಾಲೆಟ್ ತೊಗೊಂಡು ನಾನು ಐಬ್ರೋ ಹಾಕ್ಕೊಂಡು ಲಿಪ್ಟಿಕ್ ಹಾಕೋತೀನಿ ಅಷ್ಟೇ. ಲಿಪ್ಟಿಕ್ ಅಂದರೆ ಇವತ್ತು ಹೊರಗಡೆ ಹೋಗಿದ್ದಿಲ್ಲ, ಸೊ ಹಾಗಾಗಿ ಲಿಪ್ಟಿಕ್ ಹಾಕ್ಕೊಂಡೆ. ಇಲ್ಲಿ ಚಿನ್ನುಗೆ ಮಮ್ಮಿ ಚಪಾತಿ ಹಿಟ್ಟೆಲ್ಲ ನಾದಿ ಈ ಥರ ಚಪಾತಿ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತಾಯಿದ್ರು. ಬಟ್ ಅವ್ರು ಮಾಡಿದ್ದು ತುಂಬ ದಪ್ಪ ಇತ್ತು. ಅದು ಕಲಿಯೋಕ್ಕಲ್ವ ನಾನು ಸುಮ್ಮನಿದ್ದೆ, ನೋಡೋಣ ಹೆಂಗೆ ಮಾಡ್ತಾಳೆ ಅಂತ. ಅದಾದಮೇಲೆ ಈ ಥರ ಕಟ್ ಮಾಡಿ ಈ ಥರ ರೌಂಡಾಗಿ ಮಾಡಬೇಕು ಅಂತ ಹೇಳಿದರು. ಈಗ ಅದನ್ನು ಮಾಡ್ತಾಯಿದ್ಲು. ಓಲ್ ಮನ್ಕುನು ತೊಗೆ ತೊಗೆಲ್ಲ ವಾವ್ ఏర్మంతనా ఎంచమనుకోరు వేరే ಕೊರ್ಪರು ಪಪ್ಪ ಕೊರ್ಪರಾ ಜಾಣ ಬಂಗಾರ ಇರು. ಅದಾದ್ಮೇಲೆ ಮಮ್ಮಿ ಒಂಥರ ಟೊಮೊಟೊ ಗೊಜ್ಜು ಮಾಡ್ತಾರೆ, ಅದನ್ನ ಹೇಳ್ಕೊಡ್ತಾ ಇದ್ರು. ಚಿನ್ನು ಇಲ್ಲಿ ಸಪ್ಪಗೆ ಇದ್ದಾಳೆ, ಸ್ವಲ್ಪ ಡಲ್ ಆಗಿದ್ದಾಳೆ ಅಂತ ಏನಿಲ್ಲ, ಅವಳಿಗೆ ಹಾಕಿ ಬೆಳಿಗ್ಗೆ ಫೋಟೋ ತೆಗಿಬೇಕಾ? ತೆಗ್ದೆ. ಏನಾಕಿದೆ? ಚಕ್ಕೆ, ಲವಂಗ, ಕಡಲೆ, ಹುರ್ಗಡ್ಲೆ ಕಾಯಿ, ಹುರ್ಗಲ್ ಜಾಸ್ತಿ ಅರಿಬೇಡ, ಸುಮ್ಮನೆ ಅಂದ್ಬಿಟ್ಟು ಹಾಕ್ತಾರೆ. ಒಂದ್ ರೌಂಡ್ ಸುಮ್ಮನೆ. ನಿಜ, ಯಾರಿಗಾದ್ರೂ ಅಡುಗೆ ಹೇಳ್ಕೊಡೋದು ಬದಲು ನಾವೇ ಮಾಡ್ಬಿಡ್ಬೋದು. ಅದರಲ್ಲಿ ಮಕ್ಳಿಗಂತೂ ಹೇಳ್ಕೊಡೋದು ಸವಾಸ ಅಲ್ಲ. ಅದೇನದು ಬೊಂಡ ಅಂತೆ, ಬಂಡ. ಸಾಕು ಸಿಡಿಸು. ಸೌಂಡ್ ಹಂಗೆ ಕಮ್ಮಿ ಆದ ಫುಲ್ ನಿಂತಾಗ ಹಾಕ್ಬೇಕು. ಜಾಸ್ತಿ ಆಗ್ತಲ್ ಬಾಯ್ ಕಡೆ ತಿನ್ನು ಜಾಸ್ತಿ ಮೇಲೆ. ಮಮ್ಮಿ ಮಾಡೋ ಟೊಮೊಟೊ ಗೊಜ್ಜಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಆಮೇಲೆ ಟೊಮೊಟೊ, ಕಾಯಿ, ಕಡಲೆ, ಚಕ್ಕೆ, ಲವಂಗ ರುಬ್ಬಿರೋದನ್ನ ಹಾಕ್ತಾರೆ. ಸ್ವಲ್ಪ ತರಿಯಾಗಿ ರುಬ್ಬಿ ಹಾಕ್ತಾರೆ. ಮೊದಲೆಲ್ಲ ಸೌಟ್ ಇಟ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ. ಕಾಫಿ ಒಂದು ಮಾಡ್ತಿದ್ಲು ಅಷ್ಟೇ, ಮತ್ತು ಬೇರೆ ಏನು ಮಾಡ್ತಿರ್ಲಿಲ್ಲ. ಇದು ನೋಡಿ, ಮಮ್ಮಿ ಈ ಥರ ಕಲ್ಲು ಮೇಲೆ ಈ ಥರ ಚಪಾತಿ ಮಾಡೋದು ತೋರಿಸ್ತಿದ್ದಾರೆ. ಬಟ್ ನನಗೆ ಇದು ಯಾಕೋ ಮಮ್ಮಿ ಕಷ್ಟ ಆಗುತ್ತೆ, ಅವಳಿಗೆ ಅಷ್ಟಾಗಿ ಮಾಡೋಕ್ಕೆ ಬರಲ್ಲ. ನಮಗೆ ಒಂದು ನ್ಯಾಕ್ ಇರುತ್ತೆ, ಎತ್ತಾಕ್ತೀವಿ, ಯಾವಾಗ ತೆಗಿಬೇಕು, ಎಷ್ಟು ಜೋರಾಗಿ ಪ್ರೆಸ್ ಮಾಡಬೇಕು ಅಂತ. ಬಟ್ ಅವ್ಳಿಗೆ ಗೊತ್ತಾಗಲ್ವಲ್ಲ. ಹಾಗೆ ಮಮ್ಮಿ ಚಪಾತಿ ಉಂಡೆನೂ ತೊಗೊಂಡಿರೋದು ತುಂಬ ದಪ್ಪ. ಅವರಂತೂ ತುಂಬ ದಪ್ಪ ತೊಗೋತಾರೆ, ತುಂಬ ಚಪಾತಿಗೆ ಎಣ್ಣೆ ಹಾಕ್ತಾರೆ. ಸೊ ಅದೆಲ್ಲ ಬೇಡ, ಮಕ್ಕಳಿಗೆ ಈಸಿ ಆಗಲಿ ಅಂತೇಳಿ ನಾನು ಅವಳಿಗೆ ಕಲಿಯೋಕ್ಕೆ ಈಸಿ ಆಗಬೇಕು, ಮಾಡೋಕ್ಕೂ ಇಂಟ್ರೆಸ್ಟ್ ಬರಬೇಕಲ್ವ. ನಾವೆಲ್ಲ ಮದುವೆ ಆಗಿ ಎಷ್ಟೋ ವರ್ಷದ ಮೇಲೆ ಚಪಾತಿನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಮಾಡ್ತಾ ಆಮೇಲೆ ಕಲ್ತಿದ್ದು ನಾನು. ಸೊ ಹಾಗಾಗಿ ಅವಳಿಗೆ ಆ ಥರ ಆಗೋದು ಬೇಡ ಅಂಥೇಳಿ ಇಲ್ಲಿ ನನ್ನ ಹತ್ರ ಒಂದು ಶೀಟ್ ಇದೆ ನೋಡಿ. ನಾನು ಹಳೆ ವೀಡಿಯೋಸ್ಗಳೆಲ್ಲ ನಿಮ್ಗೆ ತೋರಿಸಿರ್ಬೋದು. ಆ ಶೀಟನ್ನು ತರಿಸ್ಕೊಂಡಿದ್ದೀನಿ ನಾನು ಆನ್ಲೈನಲ್ಲಿ. 270 280 ರೂಪೀಸ್ ಏನೋ ಇದೆ ಅದು.
ಹೀಟ್ ರೆಸಿಸ್ಟೆನ್ಸಿ ಶೀಟ್ ಅದು. ಸೊ ಅದ್ರ ಮೇಲೆ ಚಪಾತಿ ಮಾಡು ಅಂತೇಳಿ ಈ ರೀತಿ ತೋರಿಸ್ಕೊದೆ. ಅವಳಿಗೆ ಸುಲಭ ಆಗೋ ರೀತಿಲಿ ನಾನು ತೋರಿಸ್ತಾ ಇದ್ದೀನಿ ಅವಳಿಗೆ. ನಾನಾದರೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಈ ಥರ ಎಲ್ಲ ಕಟ್ ಮಾಡಿ ರೌಂಡ್ ಮಾಡ್ಕೊಂಡೆಲ್ಲ ಮಾಡೋಕ್ಕೆ ಹೋಗಲ್ಲ. ಅಂದರೆ ಅವಳಿಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೆ. ನಾನು ಇವಳಿಗೆ 2-3 ಥರನೂ ತೋರಿಸ್ತೀನಿ. ನಿನಗೆ ಯಾವ ರೀತಿ ಯಾವುದು ಕಂಫರ್ಟಬಲ್ ಇದೆ ಮಾಡೋಕ್ಕೆ ಆ ಥರ ನೀನು ಮಾಡು ಅಂತೇಳಿ. ಈ ಶೀಟಲ್ಲಿ ಹೆಂಗೆ ಬೇಕಾದ್ರೆ ನೀನು ಮಾಡ್ಬೋದು. ಬಟ್ ಆ ಶೀಟಿಂದ ನಮಗೆ ತೆಗಿಬೇಕಾದ್ರೆ ತುಂಬ ತೆಳು ಟ್ರಾನ್ಸ್ಪರೆಂಟಾಗಿ ನಾವು ಮಾಡ್ಕೋಬೋದು. ಅದೇನು ತೆಗಿಬೇಕನ್ನೋ ಅವಶ್ಯಕತೆ ಇಲ್ಲ. ತೆಗೆದು ಹಿಂಗೆ ಹಂಚಿಗೆ ಹಾಕ್ಬೇಕಾದ್ರೆ ಅದು ಹರಿದೋಗೋ ಚಾನ್ಸಸ್ ಇದೆ. ಹಾಗಾಗಿ ಡೈರೆಕ್ಟ್ ನೀನು ಹಂಚಿಗೆ ಹಾಕು ಅಂತ ಹೇಳ್ಕೊಟ್ಟಿದ್ದೀನಿ. ಒಂದೇ ಸಲ ಯಾರಿಗೂ ಕಲಿಯೋಕ್ಕಾಗಲ್ಲ, ಹೋಗ್ತಾ ಹೋಗ್ತಾ ಕಲಿತಾಳೆ. ಬಟ್ ಡೈಲಿ ಅದನ್ನೇ ಮಾಡ್ತಿರ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಬಂದ್ಬಿಡುತ್ತೆ ಅದು. ಸೊ ಹಾಗಾಗಿ ಅವಳಿಗೆ ಹೇಳ್ಕೊಡ್ತಾ ಇದೆ. ಒಂದನ್ನು ಫಸ್ಟು ನಾನು ಮಾಡಿ ತೋರಿಸ್ದೆ. ಆಮೇಲೆ ಅವಳಿಗೆ ತುಂಬ ಲೆಂತಿಯಾಗಿ ಅಗಲವಾಗಿ ತಗೊಳಕ್ಕೆ ಬರ್ತಿರ್ಲಿಲ್ಲ. ಸ್ವಲ್ಪ ಚಿಕ್ಕದಾಗೆ ಮಾಡಿದ್ಲು. ಪರವಾಗಿಲ್ಲ, ಸ್ವಲ್ಪ ಚಿಕ್ಕದಾಗೆ ಇರಲಿ, ಇವತ್ತು ಮಾಡ್ತಾ ಬರುತ್ತೆ ಅಂಥೇಳಿ ನಾನು ಚಿಕ್ಕದಾಗೆ ಅವಳಿಗೆ ಎಷ್ಟುವರೆಗೂ ಎಳೆಯೋಕ್ಕೆ ಸಾಧ್ಯನೋ ಅಷ್ಟುವರೆಗೂ ಎಳೆ ಅಂತ ಹೇಳ್ಬಿಟ್ಟಿದ್ದೆ. ಕೆಲವರು ಚಪಾತಿ ಅರ್ದಿಟ್ಟು ಆಮೇಲೆ ಬೇಯಿಸೋಕೆ ಹೋಗ್ತಾರೆ. ನಾನು ಅಟ್ ಸೇಮ್ ಟೈಮಲ್ಲೇ ಅಲ್ಲೇ ಚಪಾತಿ ಆಗಬೇಕು, ಅಲ್ಲೇ ಬೇಯಿಸ್ಕೋಬೇಕು, ಆ ರೀತಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಇದೇ ರೂಢಿ ಆಗಲಿ ಅಂತ. ಇಲ್ಲಾಂದರೆ ಚಪಾತಿ ಅರಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತೆ, ಮತ್ತು ನಿಂತು ಬೇಯಿಸೋಕ್ಕೆ ಬೇರೆ. ಇಲ್ಲಿ ಚಪಾತಿ ಅರಿಬೇಕು, ಅಲ್ಲಿ ಬೇಯಿಸ್ಕೊತಾ ಇರಬೇಕು, ಆ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ತಕ್ಷಣ ಎಲ್ಲ ಬರಲ್ಲ, ಮಾಡ್ತಾ ಅದನ್ನು ಬರುತ್ತೆ. ಅವಳಿಗೆ ಇನ್ನೊಂದು ಟೆಕ್ನಿಕ್ ಹೇಳ್ಕೊಟ್ಟೆ, ಈ ರೀತಿ ಮಾಡು ಅಂತ. ಅವಾಗ ಆ ರೀತಿನೂ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಒಂದು ಕೈನ ಚಪಾತಿ ಮೇಲಿಟ್ಟು ಒಂದು ಕೈ ಹಿಂಗೆ ತೊಳ್ಕೊಂಡು ಬಂತ ಅದನ್ನು ತೋರಿಸ್ಕೊಡ್ತಾ ಇದೆ. ಇದು ಸ್ವಲ್ಪ ಈಸಿ ಇದೆ, ಎಂಥವ್ರು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಈ ಥರ ಶೀಟ್ ಇದ್ದರೆ ಯಾರು ಬೇಕಾ ಚಪಾತಿ ಮಾಡೋಕ್ಕೆ ಬರಲ್ಲ ಅನ್ನೋರೆಲ್ಲ ಮಾಡ್ಬೋದು ಚೆನ್ನಾಗಿ. ನನಗೆ ಆಗಲಿ ನಮ್ಮ ಮಮ್ಮಿಗೆ ಆಗಲಿ ಮಾತ್ರ ನಾವು ತಿಂಡಿ ತಿನ್ನೋತ್ತಿಗೆ ಒಬ್ಬೊಬ್ಬರೇ ತಿಂಡಿ ತಿನ್ನೋದು ಆ ಥರ ಎಲ್ಲ ಅಭ್ಯಾಸ ಇಲ್ಲ. ಒಟ್ಟಿಗೆ ಎಲ್ಲ ಕೂತು ತಿಂಡಿ ತಿನ್ನಬೇಕು ಅನ್ನೋ ಅಭ್ಯಾಸ. ಮತ್ತು ಗೊಜ್ಜು ಸ್ವಲ್ಪ ಖಾರ ಆಗಿರ್ಬೋದು ಅಂತೇಳಿ ನಾನು ಸ್ವಲ್ಪ ಚಟ್ನಿ ಸಹ ಮಾಡ್ಕೊಂಡು ಬಂದೆ. ಸ್ವಲ್ಪ ಮಾಡಿದೆ, ಸ್ವಲ್ಪ ಕಾಯಿ, ಸ್ವಲ್ಪ ಹುರ್ಗಡ್ಲೆ ಹಾಕಿ ಮಾಡ್ಕೊಂಡು ಬಂದೆ. ಇಲ್ಲಿ ನಮ್ಮ ಜಶು ಏನಾದರೂ ಒಂದು ಚೆನ್ನಾಗಿದ್ರೆ ಮಾತ್ರ ಬೇಗ ಕಮೆಂಟ್ ಕೊಟ್ಬಿಡ್ತಾಳೆ, ಮಮ್ಮಿ ಸೂಪರ್ ಅಂತ. ಅದು ಅವಳ ಬಾಯಲ್ಲೇ ಹೇಳ್ತಾಳೆ ನೋಡಿ, ಹೇಳ್ತೀನಿ. ಇಲ್ಲಿ ಚಿನ್ನುಗೆ ಹಲ್ಲು ನೋವಿದೆ ಪಾಪ, ಅವಳು ತಿನ್ನಕ್ಕೆ ಆಗ್ತಿಲ್ಲ. ಚಿನ್ನಿಗೆ ಹಲ್ಲು ನೋವಿರೋದ್ರಿಂದ ತಿನ್ನಕ್ಕೆ ಆಗ್ತಿಲ್ಲ ಪಾಪ, ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಇವತ್ತು ಬೆಳಗಿನ ತಿಂಡಿ ಎಲ್ಲ ರೆಡಿಯಾಗಿ ತಿಂಡಿ ತಿಂತಾ ಇದ್ದೀನಿ. ಮಮ್ಮಿನೂ ತಿಂತಾ ಇದ್ದಾರೆ. ಬಟ್ ತಿಂಡಿ ತಿಂದಾದ ತಕ್ಷಣ ಟೀ ಕುಡಿಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಟೀ ಸಿಮ್ಮಲ್ಲಿ ಬೇಯ್ತಿರಲಿ ಅಂತೇಳಿ ಇಡಕ್ಕೆ ಹೋದ್ರು ಅವರು. ಅಮ್ಮವ್ರಿದ್ರೆ ಎಷ್ಟು ಮನೆಯಲ್ಲಿ ಈಸಿ ಆಗುತ್ತಲ್ವ ಕೆಲಸ. ಸೊ ಅಮ್ಮವರೆಲ್ಲ ಎದ್ದು ಬೆಳಗಿನ ಎದ್ದು ನನಗೆ ಅವ್ರಿಗೆ ರಜೆ ಇದ್ದಿರೋ ಟೈಮಲ್ಲಿ ಬಂದು ಈ ಥರ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ ನನಗೆ ಮಾತ್ರ. ಬೆಳಗ್ಗೆನೆ ಎಲ್ಲ ಮಕ್ಳಿಗೂ ಸ್ನಾನ ಆಗಿದೆ. ನಾನು ಜಶುನು ಸಹ ಸ್ನಾನ ಮಾಡ್ಕೊಂಡು ಬಂದೆ. ಅಜ್ಜಿ ಒಂದು ಹಲಸಿನಕಾಯಿ ಕೊಟ್ಟಿದ್ರು, ಸಾಂಬಾರು ಮಾಡಿದ್ದು ಅಂತ ಮಾಡಿರಲಿಲ್ಲ ನಾನು. ಸೊ ಹಾಗಾಗಿ ಅದನ್ನು ಕೇಳ್ತಿದ್ದಾರೆ, ಸಾಂಬಾರು ಮಾಡಿದೆ ಎಷ್ಟು ಅಂತ. ನಾನು ಮಾಡಿದ್ದೆ ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ಮಂತೆ ಎಂಗ್ಳೇಳ್ತಾರಡಕ್ಕೆ ಏನ್ಲೇ ಬಿಡೋಣ. ಕಡ್ಕೊಂಡು ಹಾಸ್ಪಿಟ್ಲಿಗೆ ಬರೋ ಹೋಗ್ಬೇಕು ನಾವೀಗ ಬೇಗ. ಚೂಪುರುಂಡ ದಾತ ಚೂಪುರುಂಡ ಸಮಯ ಸೂಪರ್ ಉಂಡಾ, ಸೂಪರ್ ಆಗ್ತೈತೆ ಮಮ್ಮಿ, ಸೂಪರ್ ಸೂಪರ್.
ಈ ಬಿಸಿಲಲ್ಲಿ ಈ ಟೈಮಲ್ಲಿ ಹೋಗಕ್ಕೂ ಹೊರಗಡೆ ಚಂದ. ಯಾರ ಆ ಕಡೆ ಈ ಕಡೆ ಹೋಗಿ ಆಟೋದೆಲ್ಲ ಓಡಾಡ್ತಾರೆ, ಬೈಕಲ್ಲೇ ಹೋಗೋಣ ಅನ್ಸುತ್ತೆ. ಬಟ್ ಏನಂತಂದ್ರೆ ಬಿಸಿಲಲ್ಲಿ ಬೈಕಲ್ಲಿ ಹೋಗೋದು ಭಾರಿ ಕಷ್ಟ. ಟ್ಯಾನ್ ಆಗುತ್ತೆ, ಫುಲ್ಲು ಟ್ಯಾನ್ ಆಗ್ಬಿಡುತ್ತೆ. ನನಗಂತೂ ಫುಲ್ ಕವರಿಂಗ್ ಮಾಡ್ಕೊಂಡು ಹೋಗ್ತೀನಿ ನೋಡೋಣ. ಈ ಟೈಮಲ್ಲಿ ಬೈಕ್ಲು ಚಂದ ಅಂತ ಹೇಳಿದ್ದು, ಯಾಕಂದರೆ ನಾನು ಪಾಪನ ಎಲ್ಲೂ ಬಿಟ್ಟು ಹೋಗೋಕ್ಕಾಗ್ತಿಲ್ಲ, ಕರ್ಕೊಂಡು ಹೋಗ್ಬೇಕಿತ್ತು, ಯಾರಾದರೂ ಜೊತೆಗೆ ಬೇಕಿತ್ತು. ಸೊ ಹಾಗಾಗಿ ಕೆಲವು ಟೈಮ್ ಬಸ್ಸಲ್ಲಿ ಓಡಾಡ್ತಿದ್ದೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹೇಳಿದ್ದು ನಾನು. ಇಲ್ಲಿ ನಾನು ಡೆಂಟಲ್ ಕಾಲೇಜಿಗೆ ಬಂದಿದ್ದೀನಿ. ಇವಾಗ ನಾವು ಇಲ್ಲಿ ಡೆಂಟಲ್ ಕಾಲೇಜಿಗೆ ಬಂದಿದ್ದೀವಿ. ಚಿನ್ನು ಹಲ್ಲು ಅಂತಿರಲ್ಲ, ಅದಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಾಗೆ ಪ್ರಭುನು ಇದ್ದು, ಪ್ರಭುಗೂ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವರಿಬ್ಬರದಾದ್ಮೇಲೆ ಆಮೇಲೆ ನಾನು ಲಾಸ್ಟಿಗೆ ತೋರಿಸ್ತೀನಿ. ನನ್ನ ಹಲ್ಲು ಎಷ್ಟು ಹೋಗಿದೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ನಾವು ಬಂದಾಗ ಹಾಸ್ಪಿಟ್ಲಲ್ಲಿ ಯಾರೂ ಇರಲಿಲ್ಲ, ಇಬ್ಬರೇ ಇದ್ದರು. ಸೊ ಅವರು ಲಂಚ್ ಟೈಮ್ ಆಯಿತು ಅಂತೇಳಿ ಅವರು ಮತ್ತೆ 2 ಗಂಟೆಗೆ ಬರೋಕ್ಕೆ ಹೇಳಿದರು. ಹಾಗಾಗಿ ನಾವು ಇಲ್ಲೇ ಪಕ್ಕದಲ್ಲಿರುವಂಥ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಬಂದು ಕೂತು. ಅಪ್ಪ ಹಲ್ಲು ಕ್ಲೀನ್ ಮಾಡ್ತಾರಲ್ಲ, ಅದರಷ್ಟು ಟೈಮ್ ಯಾವುದು ತಗೊಳ್ಳಲ್ಲ ಅನಿಸುತ್ತೆ. ಒಂದು 2 ಗಂಟೆ ಟೈಮ್ ತಗೋತೀನೋ ಗೊತ್ತಿಲ್ಲ, ನಿದ್ರೆ ಬರ್ತಾಯಿತ್ತು ನನಗೆ. ನನ್ನ ಮೊಬೈಲಲ್ಲಿ ಬೇರೆ ಕರೆನ್ಸಿ ಹಾಕಿರಲಿಲ್ಲ, ನೆಟ್ ಇರಲಿಲ್ಲ. ಯಪ್ಪ ನಿದ್ರೆಯಲ್ಲಿ ತಡೆಯೋಕ್ಕಾಗ್ತಿರಲಿಲ್ಲ ನನಗೆ. ಇಲ್ಲ ಕುತ್ಕೊಬಿಟ್ಟು ಚೆನ್ನಾಗಿ ನಿದ್ರೆ ಬರ್ತಾಯಿದೆ, ಕೂತು ಆಗ್ತಾಯಿಲ್ಲ. ಅಲ್ಲಿ ಚಿನ್ನದು ಹಾಸ್ಪಿಟ್ಲಿದು ನಂದು ಪ್ರಭುದು ಎಲ್ಲರದ್ದು ಮುಗೀತು. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ನೈಟ್ ಆಗಿತ್ತು. ಸೊ ನಾಳೆ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಅಂದನಲ್ಲ, ಸೊ ಅದಕ್ಕೆ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಟ್ರಾವೆಲಿ ಬ್ಯಾಗ್ ತೆಗಿತಾ ಇದ್ದೀನಿ. ಇದು ಒಂದು 6 ಮಂತ್ ಆಯಿತು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಸೊ ಅದನ್ನ ತಂದಿದ್ದೆ ಹಾಗೆ ಡಬ್ಬದೆಲ್ಲ ಹಾಕಿ ಅಲ್ಲೇ ಹಾಗೆ ಇಟ್ಟಿದ್ದೆ. ಸೊ ನಾನಿದು 6,000 ಇದ್ದಿದ್ದು ಆಫರು 4,000ಕ್ಕೆ ಎಷ್ಟೋ ಇತ್ತು. ಸೊ ಹಾಗಾಗಿ ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಇದನ್ನು. ಎಲ್ಲಿಗೆ ಹೋಗೋದಕ್ಕೆ ನಾನು ಇದೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಖಂಡಿತ ನೀವು ನೆಕ್ಸ್ಟ್ ವಿಡಿಯೋನ ನೋಡಿ. ಹೆವಿ ವೆಯ್ಟ್ ಇದೆ, ಒಂದೇ ಇಲ್ಲ, ಇದ್ರೊಳಗಡೆ ಇನ್ನೊಂದಿದೆ. ಇನ್ನೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಓಪನ್ ಮಾಡೋಣ. ಇದೇನು ತುಂಬ ಇಲ್ಲ, ಅಪರೂಪ ಇಷ್ಟು ವರ್ಷದಲ್ಲಿ. ಅದು ಒನ್ ಡೇ ಟ್ರಿಪ್ಗಾದ್ರೂ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಲಗೇಜ್ ಎಲ್ಲ ಇಟ್ಕೊಂಡು ಪಾಪು ಇಟ್ಕೊಂಡು ಕ್ಯಾರಿ ಮಾಡಕ್ ಆಗಲ್ಲ, ಕಷ್ಟ ಆಗುತ್ತೆ ನಮ್ಗೆ. ತುಂಬ ಬೆನ್ನು ಎಲ್ಲ ಹಾಕಬಂದ ನೋಡು. ಬೆನ್ನು ಬಟ್ಟೆ ಅಂಗಡಿನೇ ಇಟ್ಬಿಡ್ಬೋದೇನೋ ನಮ್ಮ ಮನೇಲಿ. ಏನ್ ಮಮ್ಮಿ? ನಿಜ, ಬಟ್ಟೆ ಅಂಗಡಿ ಇರ್ಬೋದಲ್ವಾ? ಸೊ ಇದನ್ನೆಲ್ಲ ನಮ್ಮ ಜಶು ಎಲ್ಲಿ ಏನು ಕಿತಾಪತಿ ಮಾಡಕ್ತಿದೆ ಅಂತ ಹುಡ್ತಾ ಇರ್ತಾಳೆ. ಸಿಕ್ಕಿದ ತಕ್ಷಣ ಪಕ್ಕ ಕ್ಯಾಚ್ ಮಾಡ್ಕೊಬಿಡ್ತಾಳೆ. ಸೊ ಹಾಗಾಗಿ ಇಲ್ಲಿ 2 ಟ್ರಾಲಿ ಬ್ಯಾಗ್ ಇತ್ತಲ್ಲ, ಅದನ್ನ ತಗೊಂಡು ಹೋಗೋಣ ಅಂತೇಳಿ ಚೇರ್ ಅಡ್ಡ ಇತ್ತು, ಚೇರ್ ಎತ್ತಿದ್ಬಿಟ್ಟು 2 ತಗೊಂಡು ಹೋಗ್ತಾಳೆ. ಅವ್ಳು ಒಂಥರ ಏನೋ ಖುಷಿ, ಅದು ವೀಲ್ ಇದೆಯಲ್ಲ ಆ ಕಡೆ ಈ ಕಡೆ ಬರ್ತಾ ಇದೆಯಲ್ಲ ಅನ್ನೋ ಖುಷಿ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.